ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ನಮ್ಮ ಖ್ಯಾತೆ ಪತ್ರಕರ್ತರಾದಂಥ ಅಜಿತ್ ಹನುಮಕ್ಕನವರ ಕುರಿತು ಲಾಸ್ಟ್ ವೀಕಿಂದ ಸುಮಾರು 3 ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲಿ ನೋಡಿದ್ರೆ ಅದೇ ಚರ್ಚೆ. ಮೊದಲನೇದಾಗಿ ಆತ ಇತ್ತೀಚೆಗಷ್ಟೇ 1 ಕೋಟಿ ಬೆಲೆ ಬಾಳುವಂತಹ ಒಂದು ಮನೆಯನ್ನು ಹುಬ್ಬಳ್ಳಿಯ ಹತ್ತಿರದ ತನ್ನ ಹಳ್ಳಿಯಲ್ಲಿ ಅಲ್ಲಿ ಒಂದು ಮನೆಯನ್ನು ಕಟ್ಟಿಸಿದ್ದಾರೆ. ಅದರ ಗೃಹ ಪ್ರವೇಶದ ಒಂದು ವಿಡಿಯೋ ಏನಿದೆ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಮನೆ ಒಂದು ಕಡೆ ಆದರೆ ಆ ಮನೆಗೆ ಬಂದಂತಹ ಗೆಸ್ಟ್ಗಳ ಬಗ್ಗೆ ಇನ್ನೊಂದು ಆ್ಯಂಗಲಲ್ಲಿ ಇನ್ನೊಂದು ಚರ್ಚೆ ನಡೀತಾ ಇದೆ. ಈ ನೆಟ್ಟಿಗರು ಸುಮ್ಮನೆ ಇರ್ತಾರ, ಮನೆ ಕಟ್ಟಿಸೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಕಮೆಂಟ್ ಬಾಕ್ಸ್ಗಳನ್ನು ತುಂಬಿಸ್ತಾ ಇದ್ದಾರೆ. ಇನ್ನು ಎರಡನೇ ಸುದ್ದಿ ಏನಪ್ಪ ಅಂದರೆ, ಸುವರ್ಣ ಟಿವಿಯಿಂದ ಅಜಿತ್ ಹನುಮಕ್ಕನವರನ್ನು ಮನೆಗೆ ಕಳಿಸಲಾಗ್ತಾ ಇದೆ ಅನ್ನುವಂಥ ಸುದ್ದಿ ಕನ್ನಡದ ಸುದ್ದಿ ಮನೆಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂಥ ವಿಚಾರ. ಯಾಕೆ ಹೋಗ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ, ಹೊಸ ಚಾನಲ್ ಏನಾದರೂ ಶುರು ಮಾಡ್ತಾರಾ ಅಥವಾ ಅವರದೇ ಪಕ್ಕದ ಮನೆಗೆ ಜಂಪ್ ಆಗ್ತಾರಾ, ಈ ರೀತಿಯ ಚರ್ಚೆಗಳು ಮತ್ತೊಂದು ಕಡೆ ನಡೀತಾ ಉಂಟು. ಇನ್ನು ಮೂರನೇದಾಗಿ ಹೇಳೋದಾದ್ರೆ ಬಹಳ ಮಹತ್ವದ್ದು, ಹೆಂಡತಿ ಹೆಸರಲ್ಲಿ ಕಂಪನಿಯೊಂದಕ್ಕೆ ಅಕ್ರಮವಾಗಿ ಸರ್ಕಾರದಿಂದ 16 ಕೋಟಿ ರೂಪಾಯಿಗಳು ಲೂಟಿ ಮಾಡಿದ್ದಾರೆ ಅಂತ ಇದಕ್ಕೆ ನಮ್ಮ ಪ್ರಗತಿಪರ ನೆಚ್ಚಿನ ಮಿನಿಸ್ಟರ್ ಆದಂತಹ ಸಂತೋಷ್ ಲಾಡ್ ಅವರು ಸಹಕಾರ ನೀಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಬಹಳಷ್ಟು ಚರ್ಚೆಯಲ್ಲಿ ಇರುವಂಥದ್ದು. ಈ 3 ಸುದ್ದಿಗಳು ಒಂದು ರೀತಿಯಲ್ಲಿ ರಂಗೋಲಿಯಲ್ಲಿ ಇಟ್ಟಿರುವಂಥ ಒಂದು ರೀತಿ ಚುಕ್ಕೆಗಳ ರೀತಿ ಒಂದಕ್ಕೊಂದು ಜೋಡಿಸಿದ್ರೆ ನಿಮಗೆ ಸಿಗುವಂಥ ಒಂದು ಪರ್ಟಿಕ್ಯುಲರ್ ಚಿತ್ರ ಯಾರ್ದಪ್ಪ ಅಂತಂದರೆ ಅದು ಅಜಿತ್ ಹನುಮಕ್ಕನವರವ್ರದ್ದು. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಕ್ಕೂ, ಅರಮನೆಯಂತಹ ಮನೆಯನ್ನು ಕಟ್ಟಿಸಿದ್ದಕ್ಕೂ, ಕೆಲಸದಿಂದ ತೆಗೆದು ಹಾಕ್ತಿರೋದಕ್ಕೂ ಒಂದಕ್ಕೊಂದು ಇಂಟರ್ಲಿಂಕ್ ಏನಾದರೂ ಇರಬಹುದಾ? ಈ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಮತ್ತು ಇವ್ರ ಬಗ್ಗೆ ಏನಕ್ಕೆ ಮಾತನಾಡೋದು ಅಂತ ನೀವು ಅನಿಸ್ಬೋದು. ದೇಶ, ಸಮಾಜ, ದೇಶ ಪ್ರೇಮ, ಧರ್ಮ ಸಂರಕ್ಷಣೆ ಅಂತೆಲ್ಲ ಮಾತನಾಡೋರು ಹೆಂಗಿದ್ದಾರೆ ಅನ್ನುವಂಥ ವಿಚಾರ ಜನಕ್ಕೂ ಸ್ವಲ್ಪ ಗೊತ್ತಾಗಬೇಕಲ್ಲ. ಹಾಗಾಗಿ ಅಷ್ಟೇ ಈ ಒಂದು ವಿಡಿಯೋ. ಅದಕ್ಕೆ ಮುನ್ನ ನೀವೇನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೇ ಈ ಒಂದು ಚಾನಲನ್ನು ನೋಡ್ತಾ ಇದ್ರಿ. ಇದು ನಿಮ್ಮದೇ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಂಬಲ ನೀಡಿ ಅಂತ ಈ ಮೂಲಕ ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಹಿಂದೆ ಅಜಿತ್ ಹನುಮಕ್ಕನವರ್ ಎಂಬ ರಾಷ್ಟ್ರೀಯವಾದಿ ಪತ್ರಕರ್ತರು ರಸ್ತೆ ಮಧ್ಯದಲ್ಲಿ ಕುಡಿದು ತೂರಾಡಿದ್ದು ದೊಡ್ಡ ಸುದ್ದಿಯಾಗಿತ್ತು. ಅದನ್ನು ತಾವೆಲ್ಲರೂ ನೋಡಿದ್ರಿ. ರಾಜ್ಯದ ಜನತೆ ಕೂಡ ಹಾಳಾಗೋಗ್ಲಿ ಬಿಡಿ ಅಂತ ಸುಮ್ಮನಾಗಿದ್ದರು. ಈಗ ಮನೆ ಕಟ್ಟಿಸಿದ್ದು ಕೂಡ ಆತನ ಪರ್ಸನಲ್ ವಿಚಾರ ಅಂತ ಜನ ಸುಮ್ಮನೆ ಆಗ್ತಾ ಇದ್ರು. ಬಟ್ ಈ ಜನರ ಕಣ್ಣು ಕುಕ್ಕುವಂಥ ಮನೆಯನ್ನು ಕಟ್ಟಿಸಿದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕ್ಕೆ ಶುರು ಆಯಿತು. ಸರೀಕ ಪತ್ರಕರ್ತರು ಅಂತ ಇರ್ತಾರಲ್ವ, ಅವರ ಹೊಟ್ಟೆ ಉರಿಸುವಂಥ ಕೆಲಸವನ್ನು ಅಜಿತ್ ಹನುಮಕ್ಕನವರು ಮಾಡಿಬಿಟ್ರು. ಅಲ್ಲ, ಹೀಗೆ ಮಾಡ್ಬೋದಾ ಮಿಸ್ಟರ್ ಅಜಿತ್ ಅವರೇ? ಪಾಪ ಎಷ್ಟು ಹೊಟ್ಟೆ ಉರ್ಕೊಂಡಿದ್ದಾರೋ ಅವರೆಲ್ಲ ನಿಮ್ಮ ಸರೀಕ ಪತ್ರಕರ್ತರು. ಇರಲಿ ಬಿಡಿ, ಅದೊಂದು ಕಡೆ ಇರಲಿ. ಅವರಿಗೆ ಹೊಟ್ಟೆ ಉರಿಸಿದ್ದು ಒಂದು ಕಡೆ ಆದರೆ ಇಡೀ BJP ಪಕ್ಷವನ್ನೇ ತಮ್ಮ ಗೃಹ ಪ್ರವೇಶಕ್ಕೆ ಕರೆಸಿದ್ರಿ. ನೀವು ಪತ್ರಕರ್ತರೋ ಅಥವಾ BJPಯ ಕಾರ್ಯಕರ್ತರೋ ಅನ್ನುವಂಥದ್ದು ನಿಜಕ್ಕೂ ಜನಕ್ಕೆ ಕನ್ಫ್ಯೂಸ್ ಆಗಿದ್ದು ಇಲ್ಲದೇ. ಜಗತ್ತಿನ ಎಲ್ಲ ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರಗಳ ಬಗ್ಗೆ ಪ್ರಶ್ನೆ ಮಾಡುವಂಥ ಈ ಪತ್ರಕರ್ತ ಇದೇ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಮತ್ತೊಂದು ಸುದ್ದಿ ವೈರಲ್ ಆಗಿದೆ. ಹೆಂಡತಿ ಸಹನಾ ಭಟ್ ಅವರ ಮೇಲೆ ಈ ಒಂದು ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಸಂತೋಷ್ ಲಾಡ್ಗೂ ಅಜಿತ್ಗೂ ಇರುವಂಥ ಅತ್ಯಾಪ್ತತೆ ಇದ್ದಿದ್ದೇ ಈ ಒಂದು ವ್ಯವಹಾರದಿಂದ. ವೃತ್ತಿಯನ್ನೇ ಮಿಸ್ಯೂಸ್ ಮಾಡಿಕೊಂಡ್ರ. ಈ ಪ್ರಕರಣದಲ್ಲಿ ಅದ್ಯಾಕೋ ಅಕ್ಕಿ ಆರೋದಕ್ಕೂ ಕೋಲು ಮುರಿಯೋದಕ್ಕೂ ಒಂದೇ ಆಯಿತು ಅನ್ನುವಂಥ ಗಾದೆ ಏನಿದೆಯಲ್ಲ, ಆ ಒಂದು ಗಾದೆ ಇವರ ಒಂದು ಪ್ರಕರಣದಲ್ಲಿ ಸಿಂಕ್ ಆಗ್ತಾ ಇದೆ. ಅಜಿತ್ ಅವರ ಶ್ರೀಮತಿ ಆದಂತಹ ಸಹನಾ ಭಟ್ ಅವರ ನಿರ್ದೇಶಕತ್ವದಲ್ಲಿ ಇರುವಂಥ ಅವರ ಒಂದು ಓನರ್ಶಿಪ್ ಅಲ್ಲಿರುವಂಥ ಕಂಪನಿ ವಿರುದ್ಧ ಕೇಳಿಬಂದಿರುವಂಥ ಆಪಾದನೆಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅಜಿತ್ ಸಂತೋಷ್ ಲಾಡ್ ಅವರ ಜೊತೆ ಅತ್ಯಾಪ್ತತೆ ಹೊಂದಿರುವುದಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಗುಮಾನಿ ಈಗ ಎಲ್ಲರಲ್ಲೂ ವ್ಯಕ್ತ ಆಗ್ತಿರುವಂಥದ್ದು. ಮತ್ತು ಇದೇ ರೀತಿ ಚರ್ಚೆಗಳು ಸಹ ಆಗ್ತಿರುವಂಥದ್ದು. ಇದನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಯಾಕೆ ಅಂತಂದರೆ, ಸಹನಾ ಅವರ ರೈಟ್ ಮೀಡಿಯಾ ಟೆಕ್ ಕಂಪನಿ IT ಉಪಕರಣಗಳೇನಿದ್ದಾವೆ ಅವುಗಳನ್ನು ಪೂರೈಸುವಂಥದ್ದು ಕೂಡ ಈ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಕಾರ್ಮಿಕ ಸಚಿವರಾಗಿದ್ದಂಥ ಶಿವರಾಮ್ ಹೆಬ್ಬಾರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಪ್ರತಿನಿಧಿಸುವಂಥ ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಕೆಲಸ ಮಾಡುವ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಅನ್ನುವಂಥದ್ದನ್ನು ತಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಸೈದ್ಧಾಂತಿಕವಾಗಿ ತಾಳೆಯೇ ಆಗದಂತಹ ಯಾವುದಾದ್ರೂ ಅನ್ಯ ಪಕ್ಷದ ಜನಪ್ರತಿನಿಧಿಯನ್ನು ಹೆಚ್ಚು ಬಾರಿ ತಮ್ಮ ಚಾನಲಲ್ಲಿ ಕರೆಸಿ ಮಾತನಾಡಿಸಿದ್ದಾರೆ ಅಂತಂದರೆ, ಇಂಟರ್ವ್ಯೂ ಮಾಡಿದ್ದಾರೆ ಅಂತಂದರೆ ಅದು ಸಂತೋಷ್ ಲಾಡ್ ಅವರೇ ಇರಬಹುದೇನೋ ಅನ್ನುವಂಥ ಗುಮಾನಿ ಕೂಡ ಜನಕ್ಕೆ ಬರ್ತಾ ಇದೆ. ಯಾಕೆ ಅಜಿತ್ ಹನುಮಕ್ಕನವರ್ ತಮ್ಮ ಸೈದ್ಧಾಂತಿಕ ವಿರೋಧಿ ಸಂತೋಷ್ ಲಾಡ್ ಅವರನ್ನು
ಆಗಾಗ ಸಂದರ್ಶನ ಮಾಡ್ತಾ ಇದ್ರು, ಅವ್ರ ಜೊತೆ ಆತ್ಮೀಯವಾದಂತಹ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೂ ಉತ್ತರ ಸಿಕ್ಕಿರಬಹುದೇನೋ ಅನ್ನುವಂತಹ ಭಾವನೆ ಎಲ್ಲರಲ್ಲೂ ಕೂಡ ಇದೆ. ನಮ್ಮ ಭಾವನೆ ಕೂಡ ಅದೇನೆ. ವೃತ್ತಿ ಮತ್ತು ಸುದ್ದಿ ವಿಚಾರಕ್ಕೆ ಅಜಿತ್ ಅವರು ಲಾಡ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಸಹ ಯಾರ ಅಭ್ಯಂತರವೂ ಇರಲಿಲ್ಲ, ಆಕ್ಷೇಪವೂ ಕೂಡ ಇಲ್ಲಿ ಬರ್ತಾ ಇರಲಿಲ್ಲ. ಬಟ್ ಈ ಅತ್ಯಾಪ್ತತೆ ಹಾಗೆ ಮತ್ತೆ ಒಡನಾಟ ಇದರ ಹಿಂದೆ ತನ್ನ ಪತ್ನಿಯ ರೈಟ್ ಮೀಡಿಯಾ ಟೆಕ್ ಕಂಪನಿಯ ಹಿತಾಸಕ್ತಿ ಏನಾದರೂ ಅಡಗಿದ್ದೇ ಆಗಿದ್ದಲ್ಲಿ ಇದಕ್ಕಿಂತ ದೊಡ್ಡ ವೃತ್ತಿ ದ್ರೋಹ ಅನ್ನುವಂಥದ್ದು ಮತ್ತೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ಈತನ ರಾಷ್ಟ್ರೀಯವಾದ ನಗ್ನಗ್ತಾ ಇರುವಂತಹ ಗಾಂಧಿ ಬಗ್ಗೆ ಮಾತ್ರ ಅನ್ನೋದು ಭಕ್ತರಿಗೆ ಅರ್ಥವಾಗಬೇಕಾಗತ್ತೆ ಈ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ. ಆದ್ರೂ ಮೇಲ್ನೋಟಕ್ಕೆ ತನ್ನ ಧರ್ಮಪತ್ನಿಯ ಕಂಪನಿಗೆ ಸಹಾಯ ಆಗಲಿ ಅಂತೆಲ್ಲ ಹೀಗೆಲ್ಲ ಮಾಡಿದ್ರ ಅಜಿತ್ ತಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೋಬೇಕು. ಮತ್ತೆ ಇವರ ರಾಷ್ಟ್ರೀಯವಾದಿ ಅಜಿತ್ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ಇವರು ಮುಖ ತೋರಿಸೋದಾದ್ರು ಹೇಗೆ ಅನ್ನುವಂಥದ್ದನ್ನು ಚೂರು ಯೋಚನೆ ಮಾಡಬೇಕಾಗತ್ತೆ ಅಂತ ನನಗನ್ಸುತ್ತೆ. ಪಾಪ ಅಜಿತ್ ಅವರ ನೈತಿಕತೆ ಮತ್ತೆ ಸೈದ್ಧಾಂತಿಕತೆ ಈ ಎರಡೂ ಸಹ ಈ ಒಂದು ಹಗರಣದ ಕಾರಣಕ್ಕೆ ಪ್ರಶ್ನೆಗೀಡಾಗ್ತಾ ಇದ್ದಾವೆ ಈಗಿನ ಸಂದರ್ಭದಲ್ಲಿ. ಅಂದಾಗೆ ಅಜಿತ್ ಅವರ ಪತ್ನಿ ಸಹನಾ ಭಟ್ ಅವರು ಕೂಡ ಈ ಹಿಂದೆ ಪತ್ರಕರ್ತೆಯಾಗಿ TV9 ಸೇರಿದಂತೆ ಹಲವಾರು ಮಾಧ್ಯಮ ರಂಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಸರ್ಕಾರಿ ಇಲಾಖೆಗಳಿಗೆ IT ಉಪಕರಣ ಸರಬರಾಜು ಮಾಡುವಂತಹ ಗುತ್ತಿಗೆ ಪಡೆದಂತಹ ರೈಟ್ ಮೀಡಿಯಾ ಟೆಕ್ ಕಳಪೆ ಹಾಗೂ ಕೆಳದರ್ಜೆಯ ಉಪಕರಣ ಪೂರೈಸಿ ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಮಾಡಿದೆ ಅನ್ನುವಂತಹ ಆಪಾದನೆ ಇವ್ರ ಮೇಲೆ ಕೇಳಿ ಬಂದಿರುವಂಥದ್ದು. ಇದರಲ್ಲಿ ಅಜಿತ್ ಅವರ ಒಂದು ಪರೋಕ್ಷ ಸಹಕಾರವೇನಾದರೂ ಇದ್ದರೆ ಅವರನ್ನು ಸಹ ವಿಚಾರಣೆಗೆ ಒಳಪಡಿಸಬೇಕೆನ್ನುವ ವಾದ ಕೂಡ ಕೇಳಿ ಬರ್ತಾ ಇದೆ. ಖಂಡಿತವಾಗಿಯೂ ಮಾತಾಡಿಸ್ಲೇಬೇಕಲ್ವ, ಇವರು ಏನಾದರೂ ಸಪೋರ್ಟ್ ಮಾಡಿದಾರೋ ಇಲ್ವ ಅಂತ. ಅಟ್ಲೀಸ್ಟ್ ರಾಷ್ಟ್ರೀಯವಾದಿಗಳು ಹಿಂಗೆಲ್ಲ ಇರಲ್ಲ ಅನ್ನೋದಾದ್ರೂ ಜನಕ್ಕೆ ಗೊತ್ತಾಗಬೇಕಲ್ವ. ವಾಸ್ತವದ ನೆಲೆಗಟ್ಟಿನಲ್ಲಿ ನೋಡೋದಾದರೆ ರೈಟ್ ಮೀಡಿಯಾ ಟೆಕ್ ಕಂಪನಿ ಸರಬರಾಜು ಮಾಡಲಾದಂತಹ ಪ್ರತಿಯೊಂದು ಉಪಕರಣದಲ್ಲೂ ಲೂಟಿಯ ಕರಿ ನೆರಳು ಅನ್ನುವಂಥದ್ದು ಕಾಣಿಸ್ತಾ ಇರುವಂಥದ್ದು ನಿಜ ಅನ್ನುವಂಥದ್ದನ್ನು ಕೆಲವೊಂದಷ್ಟು ಪುಷ್ಟೀಕರಿಸುವಂತಹ ಒಂದಷ್ಟು ಉದಾಹರಣೆಗಳು ಕೂಡ ಹೇಳ್ತಾ ಬರ್ತವೆ. ಈ ಮಾರ್ಕೆಟಲ್ಲಿ ಒಂದು ಬಯೋಮೆಟ್ರಿಕ್ ಯೂನಿಟ್ ಬೆಲೆ ಸರಿಸುಮಾರು 8,000ದಿಂದ 9,000 ಇದೆ ಅಂತ ನಾವೇನಾದರೂ ಅಂದ್ಕೊಂಡ್ರೆ ರೈಟ್ ಮೀಡಿಯಾ ಟೆಕ್ ಕಂಪನಿ ಈ ಒಂದು ಸಂಸ್ಥೆ ಏನಿದೆ ಪ್ರತಿ ಯೂನಿಟ್ಗೆ 29,500 ರೂಪಾಯಿಗಳನ್ನು ಕೋಟ್ ಮಾಡಿ ಸಪ್ಲೈ ಮಾಡಿದೆ. ಹೀಗೆ ಲೂಟಿ ಮಾಡಿರುವಂತಹ ಮೊತ್ತ 16 ಕೋಟಿಗೂ ಹೆಚ್ಚು. ಇನ್ನು 1.64 ಕೋಟಿ ಮೌಲ್ಯದ UPS ಮತ್ತೆ ಬ್ಯಾಟರಿ ಪೂರೈಕೆ ವಹಿವಾಟು, ಈ ಒಂದು ವಹಿವಾಟು ನಡೆದಿರುವಂಥ ಫೈಲ್ ನಂಬರ್ ಏನಪ್ಪಾ ಅಂತಂದ್ರೆ 184 ಮತ್ತೆ 185. ಈ ಒಂದು ವಿಚಾರದಲ್ಲೂ ಕೂಡ ಈ ಒಂದು ಫೈಲಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮಾರುಕಟ್ಟೆಯಲ್ಲಿ 90,000ದಿಂದ 1 ಲಕ್ಷದವರೆಗೆ ಲಭ್ಯ ಇರುವಂತಹ UPS ಬ್ಯಾಟರಿ ಸ್ಟ್ಯಾಂಡ್ಗಳನ್ನು ಸುಮಾರು 2,86,000 ಬಿಲ್ ಮಾಡಿ ಪೂರೈಕೆ ಮಾಡಲಾಗಿದೆಯಂತೆ. ಇನ್ನು ಖರೀದಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಪಾಡೋದಕ್ಕೆ ಅಂತ ಟೆಂಡರ್ ಕರೆಯುವಂಥದ್ದು ಕಡ್ಡಾಯ. ಬಟ್ ಈ ಒಂದು ಕಾನೂನುಗಳನ್ನು ಗಾಳಿಗೆ ತೂರೋದಕ್ಕೆ ಅಂಡರ್ ಸ್ಪಿಟ್ಲಿಂಗ್ ಅನ್ನುವಂಥ ಒಂದು ಕುತಂತ್ರವನ್ನು ಬಳಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಬೃಹತ್ ಮೊತ್ತದ ಆರ್ಡರ್ಗಳನ್ನು ಸಣ್ಣ ತುಣುಕುಗಳಾಗಿ ಸಣ್ಣ ಚಿಕ್ಕ ಮೊತ್ತದ ರೀತಿಯಲ್ಲಿ ವಿಭಜನೆ ಮಾಡಿ ಟೆಂಡರ್ಗಿಲ್ಲದೆ ನೇರವಾಗಿ ಕೆಲಸ ಗಿಟ್ಟಿಸಿಕೊಂಡಿದ್ದಾರಂತೆ. ಹಾಗೆಯೇ ಟೆಂಡರ್ ನಿಯಮಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸುಮಾರು 3.68 ಕೋಟಿ ಮೌಲ್ಯದ ಕಂಪ್ಯೂಟರ್ ಸರಬರಾಜು ಆರ್ಡರನ್ನು ಫೈಲ್ ನಂಬರ್ 100, 101, 102 ಮತ್ತು 128 ಅಡಿಯಲ್ಲಿ ಸುಮಾರು 4 ಪ್ರತ್ಯೇಕ ಭಾಗಗಳಾಗಿ ವಿಭಜನೆ ಮಾಡಿ ಪೂರೈಸಲಾಗಿದೆಯಂತೆ. ಈ ಮೂಲಕ ಟೆಂಡರ್ ಪ್ರಕ್ರಿಯೆ ರೂಲ್ಸ್ ಅನ್ನು ಸಂಪೂರ್ಣವಾಗಿ ಮುರಿಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ದುರಂತ ಅಂತಂದ್ರೆ ಈ ಯಾವ ಪರಿಕರಗಳ ಸರಬರಾಜುಗಳಿಗೆ ಸಂಬಂಧಿಸಿದಂತೆ ಯಾವುದೇ ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ ಮಾಡಿಲ್ವಂತೆ. ಹೀಗಿದ್ದಾಗ ಇದನ್ನು ಹಗರಣ ಅಂತ ಅನ್ನೋದೇ ಪೂರ್ಣ ಅನ್ನೋದಕ್ಕೆ ಸಾಧ್ಯ ಆಗತ್ತೆ. ರಾಷ್ಟ್ರೀಯವಾದಿಗಳೇ ತಾವೇ ದಯವಿಟ್ಟು ಇದಕ್ಕೆ ಉತ್ತರವನ್ನು ನೀಡಬೇಕಾಗತ್ತೆ. ಪತ್ರಿಕೋದ್ಯಮವನ್ನು ಕೇವಲ ಅನ್ನ ನೀಡುವಂತಹ ಒಂದು ಉದ್ಯೋಗ ಅಂತ ಭಾವಿಸದೆ ಅದನ್ನು ಪವಿತ್ರ ವೃತ್ತಿ ಅಂತ ಏನಾದರೂ ಅಜಿತ್ ಹನುಮಕ್ಕನವರವರು ಏನಾದರೂ ಭಾವಿಸಿದ್ದಿದ್ರೆ ತಮ್ಮ ಪತ್ನಿ ನಿರ್ದೇಶಕರಾಗಿರುವಂಥ ರೈಟ್ ಮೀಡಿಯಾ ಟೆಕ್ ವಿರುದ್ಧ ಅವರಷ್ಟೇ ಅಲ್ಲದೆ ತಾವೇ ಖುದ್ದಾಗಿ ಅಗ್ನಿ ಪರೀಕ್ಷೆಗೆ ಒಳಗಾಗಬೇಕಾಗಿತ್ತು. ಖಂಡಿತವಾಗ್ಲೂ ಹೌದಾ ಅಲ್ವಾ ನೀವೇ ಹೇಳಿ. ಅಜಿತ್ ಅವರಾಗಲಿ ಅವರ ಪತ್ನಿಯವರಾಗಲಿ ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದೇ ಸತ್ಯವಾದರೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಅಜಿತ್ ಅವರೇ ಸಂಬಂಧಪಟ್ಟ ಇಲಾಖೆ ಅಥವಾ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದರೆ ಆಗ ಇವರಿಗೆ ಶಬಾಷ್ ಅಜಿತ್ ನೀವೊಬ್ಬ ರಾಷ್ಟ್ರೀಯವಾದಿ ಅಂತ ಒಂದು ಟೈಟಲನ್ನು ಕೊಡ್ಬೋದಾಗಿತ್ತು. ತನ್ನ ಮೇಲೆ ಇರುವಂತಹ ಆಪಾದನೆ ಸತ್ಯಕ್ಕೆ ದೂರವಾದದ್ದು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಜಿತ್ ಅವರಿಗೆ ಇದಕ್ಕಿಂತ ದೊಡ್ಡದಾದಂಥ ಅವಕಾಶ ಮತ್ತೊಂದು ಇರಲಾರದು, ಮತ್ತೊಂದು ಸಿಗಲಾರದೇನೋ. ತನ್ನನ್ನು ಧ್ಯೇಯನಿಷ್ಠ ತತ್ವನಿಷ್ಠ ಪತ್ರಕರ್ತ ಅಂತ ಕರೆಸ್ಕೊಳ್ಳುವಂಥ ಅಜಿತ್ ಅವರಿಗೂ ಧರ್ಮಪತ್ನಿ ನಿರ್ದೇಶಕರಾಗಿರುವಂಥ ಕಂಪನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದು ಜಗಜ್ಜಾಹೀರಾಗಲು ಅಜಿತ್ ಅವರಿಗೆ ಇದೊಂದು ಸುವರ್ಣ ಅವಕಾಶ. ಇದನ್ನು
ಸದುಪಯೋಗ ಪಡಿಸ್ಕೊಳ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರೈಟ್ ಮೀಡಿಯಾ ಟೆಕ್ ಸಂಸ್ಥೆ ಮೇಲೆ ಕೇಳಿಬಂದಿರುವಂತಹ ಹಣ ಏನು ಭ್ರಷ್ಟಾಚಾರ, ಸಾರ್ವಜನಿಕ ತೆರಿಗೆ ಹಣದ ದುರ್ಬಳಕೆ ಆಗಿರುವಂಥದ್ದು ಖಂಡಿತವಾಗ್ಲೂ ಮೇಲ್ನೋಟಕ್ಕೆ ಎಲ್ರಿಗೂ ಕಾಣುವಂಥದ್ದು. ಇದು ನಮ್ಮೆಲ್ಲರ ಹಣ ಆಗಿರೋದ್ರಿಂದ, ನಾವು ಕಟ್ಟಿರುವಂತಹ ತೆರಿಗೆ ದುಡ್ಡಾಗಿರೋದ್ರಿಂದ ನಾವೆಲ್ಲರೂ ಸಹ ಪ್ರಶ್ನೆ ಮಾಡಬೇಕಾಗತ್ತೆ. ಇದರಲ್ಲಿ ಸಹನಾ ಭಟ್ ಅವರದ್ದಾಗಿರಲಿ, ಅಜಿತ್ ಹನುಮಕ್ಕನವರದ್ದಾಗಿರಲಿ, ಅಥವಾ ಖುದ್ದು ಸಂತೋಷ್ ಲಾಡ್ ಅವರೇ ಏನಾದರೂ ಇದರೊಳಗಡೆ ಇನ್ವಾಲ್ವ್ ಆಗಿದ್ರೆ ಅವರೆಲ್ಲರೂ ವಿರುದ್ಧ ಕೂಡ ತನಿಖೆ ಆಗಬೇಕಾಗಿದೆ. ಇದು ನಿಮ್ಮೆಲ್ಲರ ಮನಸ್ಸಿನ ಮಾತು ಅಂತಲೇ ನಾನು ಭಾವಿಸ್ತೀನಿ. ಕಿಯೋನಿಕ್ಸ್ ವಿರುದ್ಧ ಇದೇ ಸುವರ್ಣ ಟಿವಿಯಲ್ಲಿ ಈ ಹಿಂದೆ ಅಜಿತ್ ಹನುಮಕ್ಕನವರು ನೆಗೆಟಿವ್ ಆಗಿ ನ್ಯೂಸನ್ನು ಮಾಡಿದ್ದು ಯಾಕೆ? ಈ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ತಗೋಬೇಕಾಗುತ್ತೆ. ರೈಟ್ ಮೀಡಿಯಾ ಟೆಕ್ ಸಂಸ್ಥೆ ಕಾನೂನು ಬಾಹಿರ ಕೆಲಸಗಳಿಗೆ ಸಂಬಂಧಿಸಿದಂತೆ ಬಿಲ್ಗಳನ್ನು ಪಾವತಿ ಮಾಡೋದಕ್ಕೆ ವ್ಯವಸ್ಥಾಪಕ ನಿರ್ದೇಶಕರು ನಿರಾಕರಿಸಿದ್ರು. ಆಗ ಸುವರ್ಣ ವಾಹಿನಿಯನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಕಿಯೋನಿಕ್ಸ್ ವಿರುದ್ಧ ಅಜಿತ್ ಸುದ್ದಿ ಮಾಡಿಸಿದ್ರು. ಇದು ಮಾಧ್ಯಮ ಶಕ್ತಿಯ ದುರುಪಯೋಗ ಅಲ್ಲದೆ ಮತ್ತೇನು ಅನ್ನುವಂಥ ಪ್ರಶ್ನೆ ಈಗ ಜನರಲ್ಲಿ ಮೂಡ್ತಾ ಇರುವಂಥದ್ದು. ಇನ್ನು ಅಜಿತ್ ಹನುಮಕ್ಕನವರು ಬಳಸಿರುವಂಥ ಇನೋವಾ ಕಾರ್ ಕೂಡ ರೈಟ್ ಮೀಡಿಯಾ ಟೆಕ್ ಅನ್ನುವಂಥ ಒಂದು ಸಂಸ್ಥೆಯ ಹೆಸರಿನಲ್ಲಿ ನೋಂದಣಿ ಆಗಿರುವಂಥದ್ದು ಅನ್ನುವಂಥ ಮಾತುಗಳು ಎಲ್ಲ ಜಗಜ್ಜಾಹೀರಾಗಿತ್ತು. ಎಲ್ರಿಗೂ ಸಹ ಗೊತ್ತಾಗಿದ್ದಂತಹ ವಿಚಾರ. ಸೈದ್ಧಾಂತಿಕವಾಗಿ ತಮ್ಮನ್ನು ಬದ್ಧತೆಯ ಪತ್ರಕರ್ತ ಅಂತ ಕರೆಸ್ಕೊಳ್ಳುವಂತಹ ಅಜಿತ್ ಹನುಮಕ್ಕನವರು ಸುವರ್ಣ ನ್ಯೂಸ್ ಅನ್ನುವಂಥ ಚಾನಲ್ನ ಸಂಪಾದಕತ್ವ ಸಂಪಾದಕೀಯ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಈಗ ಚರ್ಚೆ ಆಗ್ತಿರುವಂಥ ವಿಚಾರ. ಇದೇ ಕಾರಣಕ್ಕೋ ಅಥವಾ ಟಿ ಆರ್ ಪಿ ಬಿದ್ದಿರುವಂಥ ಕಾರಣಕ್ಕೋ ಸುವರ್ಣ ಟಿವಿಯ ಸಂಪಾದಕ ಸ್ಥಾನದಿಂದ ಅಜಿತ್ ಹನುಮಕ್ಕನವರು ಎತ್ತಂಗಡಿ ಆಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಸುದ್ದಿ ಮನೆಯಲ್ಲಿ ಹರಿದಾಡ್ತಾ ಇದ್ದಾವೆ. ಇದು ಪಕ್ಕಾ ಆಗ್ತಿದ್ದಂತೆ ಹನುಮಕ್ಕನವರ್ ರಿಪಬ್ಲಿಕ್ ಅನ್ನುವಂಥ ಮತ್ತೊಂದು ಕೋಮುವಾದಿ ಟಿವಿಯ ಸಂಪಾದಕ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಈಗ ಎಲ್ಲ ಕಡೆ ವೈರಲ್ ಆಗ್ತಿರುವಂಥದ್ದು. ಇತ್ತ ಸುವರ್ಣ ಟಿವಿಯಲ್ಲಿ ಖಾಲಿಯಾಗಿರುವಂಥ ಹುದ್ದೆಗೆ, ಈ ಒಂದು ಸಂಪಾದಕ ಹುದ್ದೆಗೆ ಮತ್ತೊಂದು ಚಾನಲ್ನಿಂದ ಮುಖ್ಯ ವರದಿಗಾರರೊಬ್ಬರು ಆ ಜಾಗವನ್ನು ತುಂಬಲಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಬಹುಶಃ ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದನ್ನು ಕಾಲ ನಿರ್ಧರಿಸಬೇಕಾಗುತ್ತೆ. ಅದೇನೇ ಆಗಿದ್ರೂ ಕೂಡ ದೇಹನಿಷ್ಠ, ಧರ್ಮನಿಷ್ಠ ಅಂತ ಪೋಸ್ ಕೊಡುವಂತಹ ಅಜಿತ್ ಹನುಮಕ್ಕನವರವರ ಪತ್ನಿ ಸಹನಾ ಭಟ್ ಅವರ ಭ್ರಷ್ಟಾಚಾರದ ವಿರುದ್ಧ ಸೂಕ್ತ ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ, ನಿಮ್ಮ ಒತ್ತಾಯವೂ ಕೂಡ ಇದೆ ಅಂತ ಭಾವಿಸ್ತೀವಿ. ರಾಷ್ಟ್ರೀಯವಾದಿಗಳು ಅಥವಾ ರಾಷ್ಟ್ರೀಯ ವ್ಯಾಧಿಗಳು ಅನ್ನುವಂಥದ್ದು ಸಹ ಪಾಪ ಅವರ ಫಾಲೋವರ್ಸ್ಗಾದರೂ ಗೊತ್ತಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.